ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತು ಯಾರ್ದು ಮ್ಯಾಚು? ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಎಸ್, ಅದಕ್ಕೆ ಬಂತು ವಿಡಿಯೋ. ಇವತ್ತು ರಸದೌತಣ ಕಾಯ್ದಿದೆ ಅಂತಲೇ ಹೇಳಬೇಕು. ಮೊದಲೆಲ್ಲ ಬೈಲ್ಯಾಟ್ರಲ್ ಸೀರೀಸು ಅದು ಇದು ಆಗೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ಬಟ್ ಇವಾಗ ಆ ಥರ ಆಗ್ತಾ ಇಲ್ಲ. ನಾವು ಪಾಕಿಸ್ತಾನ್ ಮೀಟ್ ಮಾಡೋದು ಇಯರ್ಲಿ ಒನ್ಸ್ ಅಥವಾ ಟ್ವೈಸ್. ಹಾಗಾಗಿ ಒಂಥರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ, ಅಯ್ಯೋ ವರ್ಲ್ಡ್ ಕಪ್ ಫೈನಲಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಇಂಡಿಯಾ ಪಾಕಿಸ್ತಾನ್ ಮೀಟ್ ಆದಾಗಂತೂ ಗೆಲ್ಲೇಬೇಕು ಇಂಡಿಯಾದವರು. ಆ ಥರ ಕಾಯ್ತಿರ್ತೀವಿ ಪ್ರತಿಯೊಬ್ಬರು ನಾವು. ನಮ್ಮದು ಇವ್ರದ್ದು ಒಂಥರ ಬದ್ಧ ವೈರಿಗಳು. ಹೆಂಗೆ ಅಂತಂದರೆ ಆರ್ಚ್ ರೈವಲ್ಸ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಂತು ಅಂದರೆ ಪ್ರತಿಯೊಬ್ಬರು ಅವ್ರವ್ರು ಏನೇನು ಪರ್ಸ್ನಲ್ ಕೆಲಸ ಇರುತ್ತೋ ಎಲ್ಲನೂ ಬಿಟ್ಟು ನೋಡುವಂಥ ಮ್ಯಾಚ್ ಇದು. ಇವತ್ತಿನ ಮ್ಯಾಚ್ ತುಂಬ ಇಂಪಾರ್ಟೆಂಟು ಎರಡೂ ತಂಡಕ್ಕೂ. ಇವತ್ತು ಇಂಡಿಯಾ ಗೆದ್ವಿ ಅಂತಂದರೆ ನಮ್ಮದು ಪ್ಲೇ ಆಫ್ಸ್ ಹಾದಿ ಸುಗಮ ಆಗುತ್ತೆ, ಅಂದರೆ ಸೂಪರ್ ಏಟ್ ಹಾದಿ ಸುಗಮ ಆಗುತ್ತೆ. ಪಾಕಿಸ್ತಾನ್ಗೂ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದು. ಯಾಕೆಂತಂದರೆ ಅವ್ರು ಇದನ್ನು ಸೋತ್ರೆ ಆಲ್ಮೋಸ್ಟ್ ಔಟ್ ಆಫ್ ದಿ ಪ್ಲೇ ಆಫ್ಸ್ ಅಥವಾ ಸೂಪರ್ ಏಟ್ ರೇಸ್ ಅಂತಲೇ ಹೇಳಬೇಕು. ಸೊ ಇವಾಗ ಸ್ಕ್ವಾಡಿಗೆ ಬರೋಣ. ಸ್ಕ್ವಾಡಿಗೆ ಬಂದರೆ ನನ್ನ ಪ್ರಕಾರ ಏನೂ ಚೇಂಜಸ್ ಆಗಲ್ಲ ಪ್ಲೇಯಿಂಗ್ ಲೆವೆನಲ್ಲಿ ಇಂಡಿಯಾದಲ್ಲಿ. ಅವ್ರದಲ್ಲಿ ಮೇ ಬಿ ಆಜಮ್ ಖಾನ್ ಅನ್ನೋರನ್ನ ಕೂಡಿಸ್ಬೋದು, ಮೊಯಿನ್ ಖಾನ್ ಮಗ ಅಂತ ಹೇಳ್ತೀನಲ್ಲ, ಅವ್ರನ್ನ ಕೂಡಿಸ್ಬೋದು, ಆಜಮ್ ಖಾನ್ ಅನ್ನೋರನ್ನ ಕೂಡಿಸ್ಬೋದು. ಬಟ್ ಇಂಡಿಯಾದಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಯೂಶ್ವಲಾಗೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಅದೊಂಥರ ನಮ್ಮ ಸಂಪ್ರದಾಯ ಮೊದಲಿಂದನೂ ನಡ್ಕೊಂಬಂದ್ಬಿಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅದು. ಇವಾಗ ಇದರಲ್ಲಿ ಯಾರೇ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಕೊಹ್ಲಿ ಅಗೇನ್ಸ್ಟ್ ಪಾಕಿಸ್ತಾನ್ ತುಂಬ ಒಳ್ಳೆ ರೆಕಾರ್ಡ್ ಇದೆ ಕೊಹ್ಲಿದು. ನಾವು ನೋಡ್ತಾ ಬಂದಿರ್ಬೋದು, ಕೆಲವೊಂದು ಲೈನ್ಸ್ ಅಂತೂ ಕಾಮೆಂಟೇಟರ್ಸಿಂದ ಮರೆಯೋಕ್ಕೆ ಆಗಲ್ಲ. ಕೊಹ್ಲಿ ಗೋಸ್ ಡೌನ್ ದ ಗ್ರೌಂಡ್, ಕೊಹ್ಲಿ ಗೋಸ್ ಔಟ್ ಆಫ್ ದಿ ಗ್ರೌಂಡ್, ಹರ್ಷ ಬೋಗ್ಲಿದ್ ಇದೆಲ್ಲ ನಾವು ಮರೆಯೋಕ್ಕೆ ಆಗಲ್ಲ. ಆ ಥರ ಇಂಪ್ಯಾಕ್ಟ್ ಮಾಡಿಬಿಟ್ಟಿರೋ ವರ್ಡ್ಸ್ ಅದೆಲ್ಲ. ಈ ಕೊಹ್ಲಿ ಅವರು ಯಾಕೆ ನಾವು ಇಷ್ಟು ಹೊಗಳ್ತೀವಿ ಇವ್ರನ್ನ ಅಂತಂದರೆ, ಕೊಹ್ಲಿ ಅವ್ರದ್ದು ಪ್ಲೇಯರ್ ಆಫ್ ದಿ ಮ್ಯಾಚ್ 4 ಸತಿ ಇದೆ ಅಗೇನ್ಸ್ಟ್ ಪಾಕಿಸ್ತಾನ್. ಇದು ಬೇರೆ ಯಾವ ಪ್ಲೇಯರ್ ಕೂಡ ಮಾಡಿಲ್ಲ ವರ್ಲ್ಡ್ ಕಪ್ ಹಿಸ್ಟ್ರಿನಲ್ಲಿ. ಅದಕ್ಕೆ ನಾವು ಕೊಹ್ಲಿ ಅವ್ರ ಮೇಲೆ ಅಷ್ಟು ಡಿಪೆಂಡೆನ್ಸಿ ಇದೆ. ಕೊಹ್ಲಿ ಅವ್ರ ಜೊತೆ ರೋಹಿತ್ ಶರ್ಮಾ ಅವರೇ ಇವಾಗ ಓಪನಿಂಗಲ್ಲಿ ಬರ್ತಾರೆ. ಅದಾದ್ಮೇಲಿಂದ ಒನ್ ಡೌನಲ್ಲಿ ರಿಷಬ್ ಪಂತೆ ಬರ್ತಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್. ಅದಾದ್ಮೇಲಿಂದ ನಮಗೆ ಹಾರ್ದಿಕ್ ಪಾಂಡ್ಯ, ಆಮೇಲಿಂದ ಶಿವಮ್ ದುಬೆ ಅವರು ಇರ್ತಾರೆ. ಇವರಿಬ್ಬರು ನಮಗೆ ಒಂದು ಬೌಲಿಂಗ್ ಕುಷನ್ ಕೂಡ ಕೊಡ್ತಾರೆ, ಒಂದು ಮೀಡಿಯಂ ಪೇಸ್ ಬೌಲಿಂಗ್ ಕುಷನ್ ಕೂಡ ಕೊಡ್ತಾರೆ. ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಇರ್ತಾರೆ ಸ್ಪಿನ್ ಡಿಯೋ. ಅದಾದ್ಮೇಲಿಂದ 3 ಸೀಮರ್ಸು ಪೇಸರ್ಸು, ಹರ್ಷ್ದೀಪ್ ಸಿಂಗು, ಸಿರಾಜು, ಅದಾದ್ಮೇಲಿಂದ ಬುಮ್ರಾ. ಸೊ ಬುಮ್ರಾ ಇವತ್ತು ತುಂಬ ಎಫೆಕ್ಟಿವ್ ಆಗಿ ಆಗ್ಬೋದು, ಕನ್ಸಿಡರಿಂಗ್ ಇವತ್ತಿನ ಪಿಚ್ಚು ನ್ಯೂಯಾರ್ಕ್ ಪಿಚ್ಚು ಸಿಕ್ಕಾಪಟ್ಟೆ ಒಂಥರ ಕೆಟ್ಟ ಪಿಚ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂತಂದರೆ ಅನ್ಈವನ್ ಬೌನ್ಸ್ ಇದೆ, ಬ್ಯಾಟ್ಸ್ಮನ್ಗಳಿಗೆ ಒಂದೊಂದು ಸತಿ ಇಂಜುರಿ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಕೆಟ್ಟ ಪಿಚ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದರಲ್ಲಿ ಬೌಲರ್ಸ್ಗೆ ತುಂಬ ಅಡ್ವಾಂಟೇಜ್ ಇದೆ ನಿಜ, ಎಲ್ಲೋ ಒಪ್ಕೊತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಬೆನಿಫಿಟ್ ಬೋತ್ ದಿ ಪ್ಲೇಯರ್ಸ್, ಬ್ಯಾಟ್ಸ್ಮನ್ ಆಸ್ ವೆಲ್ ಆಸ್ ದಿ ಬೌಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಟ್ ಶುಡ್ ಬಿ ಆಲ್ವೇಸ್ ಈಕ್ವಲ್. ಫ್ಲಾಟ್ ಪಿಚ್ಚಸ್ಸೇ ಇರಬೇಕು, ಬ್ಯಾಟ್ಸ್ಮನ್ ಮಾತ್ರ ಅಡ್ವಾಂಟೇಜ್ ಇರಬೇಕು, ಬ್ಯಾಟ್ಸ್ಮನ್ ಹೊಡಿಬೇಕು ಅಂತಲೂ ಹೇಳ್ತಾ ಇಲ್ಲ. ಬೌಲರ್ಸ್ಗೂ ಸ್ಪಿನ್ನರ್ಸ್ಗೆ ಟರ್ನ್ ಸಿಗಬೇಕು, ಅಥವಾ ಸೀಮರ್ಸ್ಗೆ ಒಂದು ಸ್ವಿಂಗ್ ಸಿಗಬೇಕು, ಎಲ್ಲ ಸಿಗಬೇಕು. ಬಟ್ ಈ ನ್ಯೂಯಾರ್ಕ್ ಪಿಚ್ ಏನಿದೆ, ಡ್ರಾಪ್ ಇನ್ ಪಿಚ್ಚು, ಇದು ಅನ್ಈವನ್ ಬೌನ್ಸ್ ಆಗ್ತದೆ. ಒಂದು ಬಾಲು ತಲೆ ಮೇಲೆ ಹೋಗುತ್ತೆ, ಇನ್ನೊಂದು ಬಾಲು ಕಾಲಿಂದ ಮೇಲೂ ಎದ್ದೇಳಲ್ಲ. ಆ ಥರ ಅನ್ಈವನ್ ಬೌನ್ಸ್ ಇದೆ. ಸೊ ಪ್ಲೇಯರ್ಸ್ಗೆ ತುಂಬ ಇಂಜುರಿ ಆಗೋ ಚಾನ್ಸಸ್ ಇರೋದ್ರಿಂದ ನಾನು ಸ್ವಲ್ಪ ಕೆಟ್ಟ ಪಿಚ್ ಅಂತ ಹೇಳಿದೆ. ಅದಾದಮೇಲಿಂದ ಇವಾಗ ಪಾಕಿಸ್ತಾನ್ ಸ್ಕ್ವಾಡಿಗೆ ಬರೋಣ. ಪಾಕಿಸ್ತಾನ್ ಸ್ಕ್ವಾಡಲ್ಲಿ ನಮಗೆ ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಯಾವ ಥರ ಆಗಬೇಕು ಅಂತಂದರೆ, ಬಾಬರ್ ಅಜಮ್ ಅವರು ಎಷ್ಟೊತ್ತು ಸ್ಕ್ರೀಸಲ್ಲಿ ಉಳಿತಾರೋ ನಮ್ಗೆ ಅಷ್ಟು ಒಳ್ಳೆಯದು. ಯಾಕೆಂತಂದರೆ ಇವ್ರದ್ದು ಸ್ಟ್ರೈಕ್ ರೇಟ್ ಅಷ್ಟೊಂದು ಪ್ರಶಂಸನೀಯವಾಗಿಲ್ಲ. ಒಂಥರ 100 ಸ್ಟ್ರೈಕ್ ರೇಟಲ್ಲಿದೆ. ಇವ್ರು ಇವಾಗ ಒಂದು 50 ಬಾಲ್ 60 ಬಾಲ್ ಆಡಿದ್ರು ನಮ್ಗೆ 50 ಅಥವಾ 60 ರನ್ ಹೊಡೆದಿದ್ರು ಅಂಥ ಏನು ಮೋಸ ಆಗ್ಬಿಡಲ್ಲ ನಮ್ಮ ಭಾರತಕ್ಕೆ. 60 ಬಾಲ್ 60 ರನ್ ಬಂತು ಅಂತಂದರೆ ಇಟ್ಸ್ ಲೈಕ್ ಎ ವಿನ್ ಟು ವಿನ್ ಸಿಚುಯೇಷನ್. ಓಕೆ, ನಮಗೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗಲಿಲ್ಲಪ್ಪ, ನಿಮ್ಗೆ 60 ರನ್ ತೊಗೊಳ್ಳಿ, ನೀವು 60 ಬಾಲ್ ಆಡಿ, ಆ ಥರ ಆಗಿಬಿಡುತ್ತೆ. ಸೊ ಬಾಬರ್ ಅಜಮ್ ಅವ್ರ ವಿಕೆಟು ತುಂಬ ಬೇಗ ಹೋಗದೇ ಇದ್ರೇ ಒಳ್ಳೆಯದು. ಅವ್ರು ಸ್ವಲ್ಪ ಜಾಸ್ತಿ ಹೊತ್ತು ಸಮಯ ಸ್ಪೆಂಡ್ ಮಾಡಿದ್ರೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದಾದಮೇಲಿಂದ ಇವ್ರಿಗೆ ತುಂಬ ಡಿಪೆಂಡೆನ್ಸಿ ಅಥವಾ ರಿಲೇಬಿಲಿಟಿ ಇರೋದು ಇವ್ರದಲ್ಲಿ 4 ಬೌಲರ್ಸು: ಹ್ಯಾರಿಸ್ ರೌಫ್, ಶಾಹೀನ್ ಅಫ್ರಿದಿ, ಆಮೇಲಿಂದ ಮೊಹಮ್ಮದ್ ಆಮಿರ್, ಅದಾದಮೇಲಿಂದ ನಸೀಮ್ ಶಾ. ಇವ್ರು 4 ಜನ ತುಂಬ ಒಳ್ಳೆ ಬೌಲರ್ಸು. ಎಸ್ಪೆಷಲಿ ಕನ್ಸಿಡರಿಂಗ್ ನ್ಯೂಯಾರ್ಕ್ ಪಿಚ್, ಇವ್ರು 4 ಜನ ತುಂಬ ಎಫೆಕ್ಟಿವ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಇವ್ರದಲ್ಲಿ ಒಬ್ಬ ಆಲ್ರೌಂಡರ್ ಕೂಡ ಇದ್ದಾರೆ, ಶದಾಬ್ ಖಾನ್ ಅಂತ. ಇವರು ಪ್ರಾಮಿಸಿಂಗ್ ಬ್ಯಾಟಿಂಗ್ ಕೂಡ ಆಡ್ತಾ ಇದ್ದಾರೆ, ಆಮೇಲಿಂದ ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಇವ್ರದ್ದು ವಿಕೆಟ್, ಇವ್ರ ಬ್ಯಾಟಿಂಗ್ ಬಂದಾಗ ಇವ್ರದ್ದು ವಿಕೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲಿಂದ ಬೌಲಿಂಗಲ್ಲೂ ಕೂಡ ಇವ್ರದ್ದು ಬೌಲಿಂಗ್ನ ನೆಗೆಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯಾದವ್ರಿಗೆ. ಬುಮ್ರಾ ಅವರು ತುಂಬ ಎಫೆಕ್ಟಿವ್ ಆಗ್ಬೋದು ಅನ್ಸುತ್ತೆ ಕನ್ಸಿಡರಿಂಗ್ ಟುಡೇಸ್ ನ್ಯೂಯಾರ್ಕ್ ಪಿಚ್. ಯಾಕೆ ಅಂತಂದರೆ ಒಳ್ಳೆ ಸ್ವಿಂಗು ಅಥವಾ ಏನು ಅನ್ಈವನ್ ಬೌನ್ಸ್ ಇದೆ, ಇದನ್ನು ಬುಮ್ರಾ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂತ ಅನ್ಕೊತಾ ಇದ್ದೀನಿ ನಾನು.
ಅದಾದ್ಮೇಲಿಂದ ಇವಾಗ ಫಸ್ಟ್ ಬ್ಯಾಟಿಂಗ್ ನಾವು ಆಡಿದ್ವಿ ಅಂತಂದ್ರೂ ನಾವು 210 ಹೊಡೆಯೋಕ್ಕೆ ಹೋಗ್ಬಿಟ್ಟು 120 130ಕ್ಕೆ ಆಲ್ಔಟ್ ಆಗೋ ಬದಲು ಸ್ಟಾರ್ಟಿಂಗೇ ಒಂದು 160ರಿಂದ 170 ರನ್ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು 160ರಿಂದ 170 ಅಂದ್ಕೊಂಡ್ರು ಇದೊಂಥರ ವಿನ್ನಿಂಗ್ ಸ್ಕೋರೇ ಈ ಪಿಚ್ಚಲ್ಲಿ. ಸೊ 160ರಿಂದ 170 ಬಂದ್ರೂ ಅಬೌವ್ ಪಾರ್ ಸ್ಕೋರ್ ಅಂತಲೇ ಹೇಳ್ಬೋದು ಈ ಪಿಚ್ಚಲ್ಲಿ. ಅಕಸ್ಮಾತಾಗಿ ಇವಾಗ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡ್ತಿದ್ದೀವಿ ಅಂತಂದರೆ ಅವ್ರನ್ನ ನಾವು ಎಷ್ಟು ಬೇಗ ಕಟ್ ಹಾಕ್ತೀವೋ ಅಷ್ಟು ಒಳ್ಳೆಯದು. 120 130ಕ್ಕೆಲ್ಲ ಅವ್ರನ್ನ ಕಟ್ ಹಾಕಿದ್ವಿ ಅಂದ್ರೂ ತುಂಬ ಒಳ್ಳೆಯದು ಭಾರತಕ್ಕೆ. ಸ್ವಲ್ಪ ಚೇಸಿಂಗ್ ಸ್ವಲ್ಪ ಸುಗಮ ಆಗುತ್ತೆ. ಅದಾದ್ಮೇಲಿಂದ ನಮ್ಮ ಭಾರತದ ರೆಕಾರ್ಡ್ಸು 6-1 ಇದೆ ಅಗೇನ್ಸ್ಟ್ ಪಾಕಿಸ್ತಾನ್. 6 ಮ್ಯಾಚ್ ನಾವು ಗೆದ್ದಿದ್ದೀವಿ, 1 ಮ್ಯಾಚ್ ಮಾತ್ರ ಅವ್ರು ಗೆದ್ದಿದ್ದಾರೆ. T20 ವರ್ಲ್ಡ್ ಕಪ್ ರೇಷಿಯೋ ನಾನು ಹೇಳ್ತಾ ಇರೋದು ಇದು. ಸೊ 6 ಮ್ಯಾಚ್ ನಾವು ಗೆದ್ದಿರೋದ್ರಿಂದ ನಮ್ಮ ಭಾರತಕ್ಕೇ ಒಂದು ಎಡ್ಜಿದೆ. ಇವತ್ತು ಭಾರತನೇ ಗೆಲ್ಲಿ ಅಂತ ನಾವೆಲ್ಲರೂ ದೇವ್ರನ್ನ ಪ್ರಾರ್ಥಿಸೋಣ. ಎಸ್, ಇದೇ ಥರ ನೆಕ್ಸ್ಟ್ ವಿಡಿಯೋ ಇವಾಗ ಮ್ಯಾಚ್ ಮುಗಿದ ತಕ್ಷಣ ಬರುತ್ತೆ. ಹೋಪ್ಫುಲಿ ಇಂಡಿಯಾನೇ ಗೆಲ್ತಾರೆ, ಇಂಡಿಯಾನೇ ಗೆಲ್ಲಬೇಕು. ಎಲ್ಲರೂ ದೇವ್ರನ್ನ ಪ್ರಾರ್ಥಿಸೋಣ. ಇದೇ ಥರ ಎಲ್ಲರೂ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರೋಣ. ಮ್ಯಾಚ್ ಮುಗಿದ ತಕ್ಷಣ ಮತ್ತೆ ಬರ್ತೀನಿ. ಸಿಗೋಣ ಹಾಗಾದರೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.